ಎಲ್ಲರಿಗೂ ನಮಸ್ಕಾರ. ನಾನು ಸದಾಶಿವ ಕಾತ್ರಾಳ್. ನಾವು ಇವತ್ತು ಜನರಲ್ ನಾಲೆಜ್ ಸಂಬಂಧಪಟ್ಟಂಗೆ ಒಂದು 15 ಬಹು ಮುಖ್ಯವಾದ ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಒಂದೆರಡು ಕೊಟೇಶನ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಆದರೆ ಎಲ್ಲಿಗೆ ಮುಟ್ಟಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಹಾಗೆ ಇನ್ನೊಂದು, ಕೊರಗಬೇಡ ನೀನು, ಎಲ್ಲಿದ್ದೀಯೋ ಅಲ್ಲಿಂದಲೇ ಆರಂಭಿಸು, ನಿನ್ನ ಸುತ್ತಮುತ್ತ ಏನಿದೆಯೋ ಅದನ್ನೇ ಬಳಸಿಕೊ, ಏನನ್ನು ಮಾಡಲು ಸಾಧ್ಯವೋ ಅದನ್ನೇ ಮಾಡು, ಯಶಸ್ಸು ನಿನ್ನದಾಗುತ್ತದೆ ಅಂತ ಹೇಳ್ತಾ, ಇವತ್ತು ನಾವು ಮುಖ್ಯವಾಗಿ ಒಂದು 15 ಪ್ರಶ್ನೆಗಳು ನೋಡೋಣ ಜನರಲ್ ನಾಲೆಜ್ ಸಂಬಂಧಪಟ್ಟಂಗೆ. ಅದರಲ್ಲಿ ಮೊದಲನೇದು, ಮಾನವನು ಮೊದಲು ಬಳಕೆ ಮಾಡಿದ ಲೋಹ ಯಾವುದು? ಮಾನವನು ಮೊದಲು ಬಳಕೆ ಮಾಡಿದ ಲೋಹ ಯಾವುದು? ಆನ್ಸರ್ ಇದಕ್ಕೆ ತಾಮ್ರ ನೋಡಿ. ಮಾನವನು ಮೊದಲು ಬಳಕೆ ಮಾಡಿದ ಲೋಹ ತಾಮ್ರ. ಇನ್ನು ಎರಡನೇ ಕ್ವಶನ್, ಅತ್ಯಂತ ಹಗುರವಾದ ಲೋಹ ಯಾವುದು? ಅತ್ಯಂತ ಹಗುರವಾದ ಲೋಹ ಯಾವುದಪ್ಪ ಅಂದರೆ ಅದು ಲೀಥಿಯಂ. ಆನ್ಸರ್ ಯಾವುದು? ಲೀಥಿಯಂ. ಇನ್ನು ಕ್ವಶನ್ ನಂಬರ್ 3, ಮೂಳೆಗಳಲ್ಲಿ ಕಂಡುಬರುವ ಲೋಹ ಯಾವುದು? ಮೂಳೆಗಳಲ್ಲಿ ಕಂಡುಬರುವ ಲೋಹ ಯಾವುದಪ್ಪ ಅಂದರೆ ಅದು ಆನ್ಸರ್ ಕ್ಯಾಲ್ಸಿಯಂ ನೋಡಿ. ಯಾವುದು? ಕ್ಯಾಲ್ಸಿಯಂ. ಇನ್ನು ಕ್ವಶನ್ ನಂಬರ್ 4, ಅತ್ಯಂತ ಕ್ರಿಯಾಶೀಲವಾದ ಲೋಹ ಯಾವುದು? ಅತ್ಯಂತ ಕ್ರಿಯಾಶೀಲವಾದ ಲೋಹ ಯಾವುದು? ಯಾವುದಪ್ಪ ಅಂದ್ರೆ ಅದು ಪೊಟ್ಯಾಷಿಯಂ. ಅತ್ಯಂತ ಕ್ರಿಯಾಶೀಲವಾದ ಲೋಹ ಪೊಟ್ಯಾಷಿಯಂ. ಇನ್ನು ಕ್ವಶನ್ ನಂಬರ್ 5, ಅತಿ ಹೆಚ್ಚು ವಿದ್ಯುತ್ ವಾಹಕ ಹೊಂದಿರುವ ಲೋಹ ಯಾವುದು? ಅತಿ ಹೆಚ್ಚು ವಿದ್ಯುತ್ ವಾಹಕ ಹೊಂದಿರುವ ಲೋಹ ಯಾವುದಪ್ಪ ಅಂದರೆ ಅದು ಆನ್ಸರ್ ಬೆಳ್ಳಿ ನೋಡಿ, ಬೆಳ್ಳಿ. ಇನ್ನು ಕ್ವಶನ್ ನಂಬರ್ 6, ಜಿಬ್ರಾಲ್ಟರ್ ಜಲಸಂಧಿಯು ಯಾವುದನ್ನು ಸಂಪರ್ಕಿಸುತ್ತದೆ? ಕ್ವಶನ್ ನಂಬರ್ 6, ಜಿಬ್ರಾಲ್ಟರ್ ಜಲಸಂಧಿಯು ಯಾವುದನ್ನು ಸಂಪರ್ಕಿಸುತ್ತದೆ? ಆನ್ಸರ್ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕಿಸುತ್ತದೆ. ಇನ್ನು ಕ್ವಶನ್ ನಂಬರ್ 7, ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ? ಮರಳುಗಲ್ಲು ಅನ್ನೋದು ಯಾವ ರೀತಿಯ ಬಂಡೆಯಾಗಿದೆ ಅದು ಕ್ವಶನ್. ಇದಕ್ಕೆ ಆನ್ಸರ್ ನೋಡಿ ಸೆಡಿಮೆಂಟ್ರಿ ಅಂದರೆ ಕಣಶಿಲೆಗಳು. ಮರಳುಗಲ್ಲು ಯಾವ ರೀತಿಯ ಬಂಡೆಪ್ಪ ಅಂದರೆ ಸೆಡಿಮೆಂಟ್ರಿ ಅಥವಾ ಕಣಶಿಲೆಗಳ ತರಹ ಒಂದು ಬಂಡೆ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 8, ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು? ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು? ಯಾವುದಪ್ಪ ಅಂದರೆ ಆನ್ಸರ್ಲಿ ಟ್ರೋಪೋಸ್ಪಿಯರ್ ನೋಡಿ. ಇದು ಭಾಳ ಇಂಪಾರ್ಟೆಂಟ್. ಇವು 5 ಪದರ ಬರ್ತವೆ, ಎಲ್ಲರಿಗೂ ಗೊತ್ತಿರ್ಬೇಕು. ಯಾವುದು? ಫಸ್ಟ್ ಒನ್ ಯಾವುದಪ್ಪ ಅಂದರೆ ಟ್ರೋಪೋಸ್ಪಿಯರ್, ನೆಕ್ಸ್ಟ್ ಸ್ಟಾಟೋಸ್ಪಿಯರ್, ಮೂರನೇದು ಥರ್ಮೋಸ್ಪಿಯರ್, ಮಿಸೋಸ್ಪಿಯರ್ ಬರುತ್ತೆ, ಮೂರನೇ ಮಿಸೋಸ್ಪಿಯರ್, ನಾಲ್ಕನೇ ಥರ್ಮೋಸ್ಪಿಯರ್, 5 ಎಕ್ಸೋಸ್ಪಿಯರ್. ಇದರಲ್ಲಿ ಆನ್ಸರ್ ಕೇಳಿದ ಕ್ವಶನ್, ವಾತಾವರಣದಲ್ಲಿ ಅತ್ಯಂತ ಕೆಳಗಿನ ಪದರ ಯಾವಪ್ಪ ಅಂದರೆ ಅದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಟ್ರೋಪೋಸ್ಪಿಯರ್. ಇನ್ನು ಕ್ವಶನ್ ನಂಬರ್ 9, ಸೋನಾರನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂದ್ರೆ ಸೋನಾರ್ ಲಾಂಗ್ ಫಾರ್ಮ್. ಇದನ್ನು ಯಾವುದಕ್ಕಾಗಿ ಬಳಸ್ತಾರಂದ್ರೆ ಆನ್ಸರ್ ನೀರೊಳಗಿನ ಸಂವಹನಕ್ಕಾಗಿ ಸೋನಾರನ್ನು ಬಳಸ್ತಾರೆ. ಅಂದ್ರೆ ನೀರಿನಲ್ಲಿರ್ತಕ್ಕಂಥ ವಸ್ತುಗಳ ದೂರ ದಿಕ್ಕನ್ನು ಕಂಡುಹಿಡಿಯಲಿಕ್ಕೆ ಸೋನಾರನ್ನು ಬಳಸ್ತಾರೆ. ಸೋನಾರ್ ಯಾಕೆ ಬಳಸ್ತಾರಪ್ಪ ಅಂದ್ರೆ ನೀರೊಳಗಿನ ಸಂವಹನ ಅಂದ್ರೆ ನೀರಿನಲ್ಲಿರ್ತಕ್ಕಂಥ ವಸ್ತುಗಳ ದೂರ ದಿಕ್ಕನ್ನು ಕಂಡು ಹಿಡಿಯಲು ಸಲುವಾಗಿ ಬಳಸ್ತಾರೆ. ಇನ್ನೊಂದು ರೆಡಾರ್ ಗನ್ ಅಂತ ಬರ್ತೈತಿ, ಅದನ್ನ ಯಾಕೆ ಬಳಸ್ತಾರಪ್ಪ ಅಂದ್ರೆ ವಾಹನಗಳ ಸ್ಪೀಡನ್ನು ಚೆಕ್ ಮಾಡಲಿಕ್ಕೆ ರೆಡಾರ್ ಗನ್ ಬಳಸ್ತಾರೆ. ಇದು ಡಾಪ್ಲರ್ ಪರಿಣಾಮಕ್ಕೆ ಸಂಬಂಧಪಟ್ಟಿರ್ತೈತಿ ಇದು ರೆಡಾರ್ ಗನ್. ಇನ್ನು ಕ್ವಶನ್ ನಂಬರ್ 10, ಎಲ್ ನೀನೋ ಒಂದು ಅಂದರೆ ಇದು ಎಲ್ ನೀನೋ ಯಾವ ಥರದ ಪ್ರವಾಹ ಆಗ್ತದೆ ಕ್ವಶನ್ನ. ಆನ್ಸರ್ ಇಲ್ಲಿ ಬೆಚ್ಚಗಿನ ಸಾಗರ ಪ್ರವಾಹ ನೋಡಿ. ಎಲ್ ನೀನೋ ಅನ್ನೋದು ಬೆಚ್ಚಗಿನ ಸಾಗರ ಪ್ರವಾಹ. ಇನ್ನು ಕ್ವಶನ್ ನಂಬರ್ 11, ಎರವ, ಮರತಿ, ಮಲೈಕುಡಿ, ಈರುಳಿಗ, ಆದಿಯನ್ ಇವು ಯಾವ ರಾಜ್ಯದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗಗಳ ಕ್ವಶನ್. ಎರವ, ಮರತಿ, ಮಲೈಕುಡಿ, ಈರುಳಿಗ, ಆದಿಯನ್ ಇವು ಯಾವ ರಾಜ್ಯದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗಗಳ ಕ್ವಶನ್. ಆನ್ಸರ್ ಯಾವತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಾವೆ ನೋಡಿ. ಇವೆಲ್ಲ ಬುಡಕಟ್ಟು ಜನಾಂಗಗಳು ಕರ್ನಾಟಕದಲ್ಲಿ ಕಂಡು ಬರ್ತಾವೆ. ಇನ್ನು ಕ್ವಶನ್ ನಂಬರ್ 12, ನೇರ ತೆರಿಗೆಗಳನ್ನು ತಿಳಿಸಿ. ನೇರ ತೆರಿಗೆಗಳು ಯಾವ್ಯಾವಪ್ಪ ಅಂದರೆ ಪ್ರಮುಖವಾಗಿ ಒಂದು ಆದಾಯ ತೆರಿಗೆ, ಬಡ್ಡಿ ತೆರಿಗೆ, ವೃತ್ತಿಪರ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ, ಇವೆಲ್ಲ ನೇರ ತೆರಿಗೆಗಳು. ಕ್ವಶನ್ ನಂಬರ್ 13, ದೇವಬಾಗ್ ಬೀಚ್ ಎಲ್ಲಿದೆ? ಕ್ವಶನ್ ನಂಬರ್ 13, ದೇವಬಾಗ್ ಬೀಚ್ ಎಲ್ಲಿದೆ? ಎಲ್ಲಿಪ್ಪ ಅಂದ್ರೆ ಕಾರವಾರ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಹಂಪಿ ಯಾವ ಜಿಲ್ಲೆಯಲ್ಲಿದೆ ಅಂದರೆ ವಿಜಯನಗರ. ಹಂಪಿ ವಿಜಯನಗರ, ಮೊದಲ ಬಳ್ಳಾರಿ ಜಿಲ್ಲೆ ಒಳಗಿತ್ತು, ಈಗ ಪ್ರಸ್ತುತ ವಿಜಯನಗರ ಜಿಲ್ಲೆ ಒಳಗೈತಿ. ನೆಕ್ಸ್ಟ್ 15ನೇ ಕ್ವಶನ್, ಯೂನಿವರ್ಸಲ್ ಡೋನರ್ ಎಂದು ಯಾವ ಬ್ಲಡ್ ಗ್ರೂಪನ್ನು ಕರೀತಾರೆ? ಕ್ವಶನ್ ನಂಬರ್ 15, ಯೂನಿವರ್ಸಲ್ ಡೋನರ್ ಎಂದು ಯಾವ ಬ್ಲಡ್ ಗ್ರೂಪಿಗೆ ಕರೀತಾರಪ್ಪ ಅಂದ್ರೆ ಓ ನೆಗೆಟಿವ್ ಬ್ಲಡ್ಡಿಗೆ ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ. ಹಾಗೆ ಯೂನಿವರ್ಸಲ್
ಯೂನಿವರ್ಸಲ್ ಡೋನರ್ ಅಂದ್ರೆ ಓ ನೆಗೆಟಿವ್, ಯೂನಿವರ್ಸಲ್ ರಿಸೀವರ್ ಅಂದ್ರೆ ಎ ಬಿ ಪಾಸಿಟಿವ್ ರಕ್ತದ ಗುಂಪು ನೋಡಿ. ಸಾರ್ವತ್ರಿಕ ದಾನಿ ಅಂದ್ರೆ ಓ ನೆಗೆಟಿವ್ ರಕ್ತ, ಸಾರ್ವತ್ರಿಕ ಸ್ವೀಕಾರಿ ಅಂದ್ರೆ ಎ ಬಿ ಪಾಸಿಟಿವ್ ರಕ್ತ. ಇಷ್ಟು ಗೊತ್ತಿರಬೇಕು. ಇವು ಪ್ರಮುಖವಾಗಿರ್ತಕ್ಕಂಥ 15 ಕ್ವಶನ್ಗಳು. ಇಷ್ಟೇ ನನ್ನ ತರಗತಿಯನ್ನು ಇಲ್ಲೇ ಕೊನೆಗೊಳಿಸ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲೇ ಕೊನೆಗೊಳಿಸ್ತೀನಿ. ನಮಸ್ಕಾರ, ಧನ್ಯವಾದ.